ಮಾತನಾಡಬೇಕು. ಬಟ್ ಈ ಎರಡು ರಾಜ್ಯಗಳ ರಿಸಲ್ಟ್ ಸದ್ಯಕ್ಕೆ ಲಭ್ಯವಾಗ್ತಿರೋದ್ರ ಬಗ್ಗೆ ನಿಮ್ಮ ಇನ್ಪುಟ್ಸ್ ಏನಿಲ್ಲ. ಈ ಕೇರಳ 22 ಬರ್ತೇವೆ ಅಂತ ಅನಿಸಿದೆ ನಮಗೆ. ರಾಜ್ಯದಲ್ಲಿ ನಾವು ನಮ್ಮ ನಿರೀಕ್ಷೆಗಿಂತ ಸ್ವಲ್ಪ ಕೆಳಗಿದ್ದೇವೆ, ಆದರೆ ತುಂಬ ಕಡಿಮೆ ಏನಲ್ಲ. 16 ಮತ್ತು 2 18 19 ಹತ್ರ ನಾವು ಬರ್ತೇವೆ. 17 + 2 19 20 ಹತ್ರ ನಾವು ಬರ್ತೇವೆ ಅಂತ ನಂಗೆ ಅನಿಸಿದೆ. ಎಲ್ಲ ಮತದಾರರಿಗೆ ನಾನು ಕೃತಜ್ಞತೆಯನ್ನು ಸಮರ್ಪಣೆ ಮಾಡ್ತೇನೆ. ರಾಷ್ಟ್ರದಲ್ಲಿ ಮತ್ತೊಮ್ಮೆ NDA ಒಕ್ಕೂಟ ಅಧಿಕಾರಕ್ಕೆ ಬರುತ್ತೆ ಅನ್ನೋದು ನನ್ನ ವಿಶ್ವಾಸ. ಸಾಮಾನ್ಯವಾಗಿ ಎಲ್ಲೂ ವೈಫಲ್ಯ ಆಗಿಲ್ಲ. ಭಾರತಕ್ಕೆ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕೊಟ್ಟಿರುವಂಥ ಯೋಜನೆಗಳು, ಬಡವರಿಗೆ ಕುಡಿಯುವ ನೀರು ಕೊಟ್ಟಿರುವಂಥದ್ದು, ಶೌಚಾಲಯ ಕೊಟ್ಟಿರುವಂಥದ್ದು, ಆಯುಷ್ಮಾನ್ ಭಾರತ್ ಕೊಟ್ಟಿರುವಂಥದ್ದು, ಎಲ್ಲ ಬಡವರ ಕಲ್ಯಾಣ ಯೋಜನೆಗಳನ್ನು ಮಾಡಿರುವಂಥದ್ದು, ಕೋಟ್ಯಾಂತರ ಮನೆಗಳನ್ನು ಬಡವರಿಗೆ ಕಟ್ಟಿಸಿಕೊಟ್ಟಿರುವಂಥದ್ದು, ಇವೆಲ್ಲವೂ ಕೂಡ ನಮ್ಮ ನೆರವಿಗೆ ಬರಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ರಾಷ್ಟ್ರ ಮೊದಲು ಅನ್ನುವ ಕಾರಣಕ್ಕೆ ಇಡೀ ಜಗತ್ತಿನಲ್ಲೇ ವಿಶ್ವದಲ್ಲೇ ಭಾರತಕ್ಕೆ ಗೌರವವನ್ನು ತಂದುಕೊಟ್ಟಿರುವಂಥ ಪ್ರಧಾನಿ ಯಾರು ಕೇಳಿದರೆ ಅದು ನರೇಂದ್ರ ಮೋದಿ ಅನ್ನುವಂಥ ಭಾವನೆಗಳು ಎಲ್ಲರಲ್ಲಿದೆ. ನಮ್ಮನ್ನು ವಿರೋಧಿಸುವವರು ಇಲ್ಲಿದೆ, ನಮ್ಮಲ್ಲಿ ಪರವಾಗಿರುವವರಲ್ಲೂ ಇದೆ. ದುರಾದೃಷ್ಟಕ್ಕೆ ಜನ 370 ರದ್ದುಪಡಿಸಿದ್ದು, ರಾಷ್ಟ್ರಕ್ಕೋಸ್ಕರ ನರೇಂದ್ರ ಮೋದಿ ಅವರು ಶ್ರಮಪಟ್ಟಿದ್ದು, ಅಯೋಧ್ಯೆಯಲ್ಲಿ ರಾಮ ಜನ್ಮಭೂಮಿಯನ್ನು ನಿರ್ಮಾಣ ಮಾಡಿದ್ದು, ಎಲ್ಲ ಘಟನೆಗಳು ಕೂಡ ಕಣ್ಣೆದುರಿರುವಾಗಲೂ ಕೂಡ ಕೊನೆಯ ಹಂತದಲ್ಲಿ NDA ಒಕ್ಕೂಟ ಕೊಟ್ಟಿರುವಂಥ 1 ಲಕ್ಷ ಕೊಡ್ತೇನೆ ಓಟ್ ಕೊಡು ಅಂತ ಹೇಳಿ ಕಾರ್ಡ್ ಕೊಟ್ಟಿರುವುದು ನಮ್ಮಲ್ಲಿ ಪರಿಣಾಮ ಬೀರಿದೆ ಅಂತ ನನಗನ್ಸುತ್ತೆ. ಏನೇ ಆದರೂ ಕೂಡ NDA ಒಕ್ಕೂಟದ ಈ ತಂತ್ರ ಒಂದರಷ್ಟಿಯಲ್ಲಿ ಸ್ವಲ್ಪ ಕೆಲಸ ಮಾಡಿದ್ದು ಸತ್ಯ. ಆದರೆ ನನಗನ್ಸುತ್ತೆ ಏನೇ ಆದರೂ ಕೂಡ ಮತ್ತೊಮ್ಮೆ NDA ಒಕ್ಕೂಟ ಇವತ್ತು 295 296ರಲ್ಲಿ ಏನಿದೆ, NDA ಒಕ್ಕೂಟ ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತೆ. ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿ ಆಗ್ತಾರೆ ಅನ್ನೋದು ನನ್ನ ಭಾವನೆ. ಭಾಳ ಬೇಗ ಕಲಿತೇನೆ, ವಿಶ್ವಾಸ ಇರಲಿ. 1 ಲಕ್ಷ ಯೋಜನೆ ಅಂತ ಹೇಳೋ ಮೂಲಕ ಮಹಿಳಾ ಮತದಾರರು ಕಾಂಗ್ರೆಸ್ ಅಥವಾ ಇಂಡಿ ಮೈತ್ರಿಕೂಟದ ಪರವಾಗಿ ಮತ ಹಾಕಿರಬಹುದು ಅನ್ನೋ ಅನುಮಾನವನ್ನು ವ್ಯಕ್ತಪಡಿಸ್ತಿದ್ದಾರೆ. ಬಟ್ ಅದು ನಮ್ಗೆ ಇನ್ನೂ ಸ್ಟಾರ್ಟ್ ಸಿಗಬೇಕು, ಏನು ಎತ್ತ ಕತೆ ಅಂತ ಹೇಳಿ ನಾವು ಮಾತನಾಡ್ತಿದ್ವಿ. ಕೇರಳ ಇಟ್ನಾಳ್ ಸರ್, ಇಲ್ಲ, ಅದೊಂದು ಅತ್ಯಂತ ಪ್ರಾದೇಶಿಕ ಪ್ರಜ್ಞೆ ಇರುವಂಥ ರಾಜ್ಯ. ಜೊತೆಗೇ ಎಡಪಂಥೀಯ ರಾಜಕಾರಣದಲ್ಲಿ ಭಾಳ ಜನಪ್ರಿಯ. ಹೀಗಿರುವಾಗ ಅಲ್ಲಿ ಒಂದಲ್ಲ ಸ್ವಲ್ಪ ಮಟ್ಟಿನ ವೋಟ್ ಶೇರ್ ಜಾಸ್ತಿ ಆದರೂ ಕೂಡ ಅದು ಸಾಧನೆ BJPಗೆ. ಯಾಕಂದ್ರೆ BJP ಅತ್ಯಂತ ಬಲಪಂಥೀಯ ರಾಜಕಾರಣ ಮಾಡುವಂಥ ಪಕ್ಷ, ಮತ್ತು ಅದಕ್ಕೆ ತದ್ವಿರುದ್ಧ ಒಂದು ರಾಜಕೀಯ ಅಸ್ಮಿತೆಯನ್ನು ಹೊಂದಿದಂಥ ಕೇರಳ. ಹೀಗಾಗಿ ವಿ ಮಸ್ಟ್ ಕಂಗ್ರಾಚುಲೇಟ್ ದೆಮ್ ಫಾರ್ ಮೇಕಿಂಗ್ ದ ಇನ್ರೋಡ್ಸ್ ಇನ್ ಕೇರಳ. ಕಳೆದ ಬಾರಿ ಕೂಡ ಅವರು 10% ವೋಟ್ ಶೇರ್ ಇದೆ ಸರ್ ಅಲ್ಲಿ. ಹೌದು. ಈ ಬಾರಿ ಅವರು BJP 3ನೇ ಅತಿ ದೊಡ್ಡ ಪಕ್ಷ. ನಾನು ಯಾಕೆ ಇದು ಪ್ರಶ್ನೆ ಅಂತಂದರೆ, 2009ರಲ್ಲಿ ವೆಸ್ಟ್ ಬೆಂಗಾಲಲ್ಲಿ ಕೇವಲ ಒಂದೇ ಇದ್ದಂಥ BJP 2019 ಆಗುವಾಗ 18 ಕ್ಷೇತ್ರಗಳನ್ನು ಗೆದ್ದುಕೊಂಡು ಈ ಸತಿ ದೇ ಆರ್ ಲೂಸಿಂಗ್ ಗ್ರೌಂಡ್ ಅಗೇನ್ ಇರಬಹುದು, ವೆಸ್ಟ್ ಬೆಂಗಾಲ್ ಇರಬಹುದು. ಆದರೆ ಆ ವೋಟ್ ಶೇರ್ಗಳೇನು ಆ ಕಡೆ ಈ ಕಡೆ ಆಗೋದಿಲ್ಲ ಅಂತ ನಾನು ಅದನ್ನು ಕೇಳ್ತಾ ಇರುವಂಥದ್ದು. ಈಗ ಇವರು ಸೌತ್ ಬಗ್ಗೆ ಹೆಚ್ಚು ಗಮನ ಹರಿಸ್ತಾ ಇದ್ದಾರೆ. ಅವ್ರಿಗೆ ಯಾವತ್ತೂ ಇರೋದು ಸೌತ್. ಹಾಗಾಗಿ ತಮಿಳುನಾಡಲ್ಲೂ ಕೂಡ ಸರ್ 2ನೇ ಅತಿ ದೊಡ್ಡ ಪಕ್ಷ BJP. ಹೌದು. ಅಂದರೆ ನಿಮಗೆ ಏನು ಸೀಟ್ ಕಡಿಮೆ ಇದ್ದಿರಬಹುದು, ಆದರೆ ವೋಟ್ ಶೇರ್ ಇದೆಯಲ್ಲ, ಇದು ಮುಂದಿನ ದಿನಮಾನಗಳಲ್ಲಿ BJPಗೆ ಎಷ್ಟು ದೊಡ್ಡ ಲಾಭವನ್ನು ತಂದು ಕೊಡಬಹುದು, ಅಥವಾ ಅದನ್ನು ಟ್ಯಾಕಲ್ ಮಾಡೋದಕ್ಕೆ ಈ ಎಡಪಕ್ಷಗಳು ಅಥವಾ ಅಲ್ಲಿಯ DMK ಪಕ್ಷಗಳು ಕಸರತ್ತು ಮಾಡಲಿಕ್ಕೆ ಸಾಧ್ಯ ಇದೆಯಾ? ಮಾಡಲೇಬೇಕಾಗುತ್ತೆ. ಅದರಲ್ಲೂ ಕೂಡ DMK ಪಕ್ಷದ ಒಂದು ಅವರ ಒಂದು ಪ್ರಾದೇಶಿಕ ಏನು ರಾಜಕಾರಣ ಇದೆ, ಈ ದ್ರಾವಿಡ ರಾಜಕಾರಣ ಇನ್ನೂ ಗಟ್ಟಿಗೊಳ್ಬೋದು. ಇದರಿಂದಾಗಿ ಹೊಸ ಸವಾಲನ್ನು ಎದುರಿಸೋದಕ್ಕೆ ಮತ್ತೆ ತಯಾರಿ ಮಾಡ್ಬೋದು ಅವರು. ಜೊತೆಗೇ ಈ ಥರದ ಬಲಪಂಥೀಯ ಮತ್ತು ಈ ಒಂದು ಸೋ ಕಾಲ್ಡ್ ಹಿಂದುತ್ವ ರಾಜಕಾರಣ ಇವರು ಕೂಡ ಅವ್ರಿಗೊಂದು ಅವಕಾಶ ಸಿಗ್ತಲ್ಲ ಈಗ. ದೇ ಮೈಟ್ ಕಂಟಿನ್ಯೂ ದ್ಯಾಟ್. ಬಟ್ ವಾಟ್ ಹ್ಯಾಪನ್ಸ್ ಇವೆಂಚುಲಿ ಇಬ್ಬರಿಗೂ ಕೂಡ ಹಿಂದುತ್ವ ರಾಜಕಾರಣಗಳಿಗಾಗಲಿ ಅಥವಾ DMK ಮತ್ತು ದ್ರಾವಿಡ ಪಕ್ಷಗಳಿಗಾಗಲಿ 5 ವರ್ಷಕ್ಕೆ ಟೈಮ್ ಇದೆ. 5 ವರ್ಷ ಅವ್ರು ತಯಾರಿ ಮಾಡೋಕ್ಕೆ ಟೈಮ್ ಇದೆ. ಆದರೆ ಬಿಗ್ಗರ್ ಪಿಕ್ಚರ್ ನಾನು ನೋಡಬೇಕಾದ್ದು ರಾಷ್ಟ್ರ ಮಟ್ಟದಲ್ಲಿ. ಅವಾಗ ನೀವು ಹೇಳ್ತಿರಲ್ಲ 400 ಪಾರ್ ಆಗದೆ ಹೋದ 300 ಪಾರ್ ಆಗುತ್ತಾ ಅಂತ ನೀವು ಕೇಳ್ತಿರ್ತೀರಲ್ಲ. ಇದು ಒಂದು ಪಕ್ಷದ ಸಾಧನೆ, ಅದನ್ನ ಆಮೇಲೆ ಮಾತಾಡೋಣ. ಆದರೆ ಎಕ್ಸಿಟ್ ಪೋಲ್ಗಳಲ್ಲಿ ನಾವು ಎಲ್ಲಿ ಎಡವಿದ್ದೀವಿ? ಎಕ್ಸಿಟ್ ಪೋಲ್ ಅನ್ನೋದು ಒಪಿನಿಯನ್ ಸರ್ವೆ ಅಲ್ಲ. ಅದು ಎಕ್ಸಿಟ್ ಪೋಲ್ ನೀಡ್ಸ್ ಟು ಬಿ ಅಟ್ ಲೀಸ್ಟ್ 10% ಎರರ್ ಮಾರ್ಜಿನ್ ಇರುತ್ತೆ ಅಷ್ಟೇ, ಅದಕ್ಕೆ ಜಾಸ್ತಿ ಹೋಗಿಲ್ಲ. ಇದರ ಮಿಡ್ಲಲ್ಲಿ ಒಂದು ಎಕ್ಸಿಟ್ ಪೋಲ್ ಇಂದ ಯಾರಿಗಾದ್ರೂ ಲಾಭ ಆಗಿದ್ರೆ ಶೇರ್ ಮಾರುಕಟ್ಟೆಗೆ ಮಾತ್ರ. ಹೌದು, ಸಟ್ಟ ಬಜಾರ್ 2400 ಏರಿಕೆಯಾದಂಥ ಸಟ್ಟ ಬಜಾರ್ ಇವತ್ತು 4500 ಇಳಿಕೆ ಕಂಡಿದೆ. ಇವತ್ತು ಎಷ್ಟು ಕೋಟಿ ಲಾಸ್ ಆಗಿರ್ಬೋದು ಅಂದಾಜು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಮೊನ್ನೆ ಯಾರು ಎಂಟ್ರಿ ಕೊಟ್ಟಿದ್ರಲ್ಲ, ಆ ಎಂಟ್ರಿ ಕೊಟ್ಟವ್ರು ಮಾಡ್ಕೊಂಡ ಲಾಭ 1,00,000 ಕೋಟಿ ನಂಬಲಿಕ್ಕೆ ಸಾಧ್ಯ. ನಾನು ಒಬ್ಬ ವಿಜ್ಞಾನದ ವಿದ್ಯಾರ್ಥಿಯಾಗಿ ಹೇಳೋದೇನೆಂದ್ರೆ, ನೀವು ಒಂದು
ಎಕ್ಸಿಟ್ ಪೋಲ್ ಮಾಡೋದು ಬಹಳ ಒಂದು ಸಂಖ್ಯಾಶಾಸ್ತ್ರೀಯ ಒಂದು ಅದೊಂದು It should be scientific. ಸೈಂಟಿಫಿಕ್ More of. ಮೆಥಡ್ ಅದು Cephalogist ಬಹಳ ಗಳು. ವೈಜ್ಞಾನಿಕವಾದ ಒಂದು ಪ್ರೊಸೆಸ್ ಅದು. ಅದರಲ್ಲೂ ನೀವು ಇಷ್ಟು ವೇರಿಯೇಷನ್ ಬರ್ತದೆ ಅಂದ್ರೆ ಒಬ್ಬರಲ್ಲಿ ಇಬ್ಬರಲ್ಲಿ ಎಲ್ಲರೂ ಕೂಡ ಆಲ್ ಏಜೆನ್ಸಿ ಆರ್ ಗಾನ್ ರಾಂಗ್, ಸೋ ಟೆರಿಬ್ಲಿ ರಾಂಗ್. ಅಂದ್ರೆ ಇದರ ಅರ್ಥ ಏನು ಅಂತ ಎಕ್ಸಿಟ್ ಪೋಲ್ ಕೂಡ ಈಗ ಒಂದು ಮೂಢನಂಬಿಕೆ ಈ ಆತ್ಮಾವಲೋಕನ ಕೇವಲ ಪಾರ್ಟಿಗಳಲ್ಲಿ ಮಾತ್ರ ಅಲ್ಲ, ಬಹುಶಃ ಈ ಸರ್ವೆ ನಡೆಸುವಂತಹ ಹೌದು. ಹಾಗೆ ಅದನ್ನು ಯಥಾವತ್ತಾಗಿ ಹಾಕುವ ಮಾಧ್ಯಮಗಳಲ್ಲೂ ಕೂಡ ಬಹುಶಃ ಐ ಡೋಂಟ್ ನೋ ಇಫ್ ಐ ಕ್ಯಾನ್ ಸೇ ದಿಸ್ ಆರ್ ನಾಟ್, ಬಟ್ ಹೌದು ಅದು ವಾಸ್ತವ. ಎಲ್ಲವನ್ನು ಹೈಪ್ ಮಾಡಲಾಗಿದೆ, ಇದ್ದಿತ್ತು ಉದ್ದೇಶಪೂರ್ವ. ಆದ್ರೆ ಲಾಭ ಹಿಂದೆ ಯಾರಿಗೆ? ಬೇಕಾದಷ್ಟು ಸ್ಟ್ರಾಟಜಿಗಳಿದಾವೆ, ಅದನ್ನ ಯಾಕೆ ಮಾಡಿದ್ರು ಎಡವಳ್ಳಿ ಅವರು ಹೇಳೋ ಪ್ರಕಾರ ಕರೆಕ್ಟಾದ ಮಾಹಿತಿ ಸಿಕ್ಕಿರುತ್ತೆ, ಆದ್ರೆ ಒಂದು 100 ಜಾಸ್ತಿ ಆಗಿರುತ್ತೆ ಅನ್ನೋ ಸರ್, ರೀತಿಯಲ್ಲಿ. ಎಲ್ಲರಿಗೂ ಸಹಿತ ಇಂಟರ್ನಲ್ ಸರ್ವೆ ಒಂದು ಲೆಕ್ಕಾಚಾರನೂ ಇರುತ್ತೆ, ಅಲ್ಲಿ ತೋರಿಸೋದು ಒಂದು ಬೇರೆ ಬೇರೆ ಇರುತ್ತೆ. ಜಿದವರು ಒಂದೇ ದಿವಸದಲ್ಲಿ ಪಾಲ್ಟಿ ಹೊಡೆದ್ರು ಗೊತ್ತಾ ನಿಮಗೆ? ಒಂದೇ ದಿವಸದಲ್ಲಿ 50 ಸೀಟ್ಗಳನ್ನ ಕಡಿಮೆ ಮಾಡಿದ್ರು. 1ನೇ ತಾರೀಕು ಒಂದು ಹೇಳಿದ್ರು, 2ನೇ ತಾರೀಕು ಒಂದು ಹೇಳಿದ್ರು, ಆಮೇಲೆ 2ನೇ ತಾರೀಕು ಹೇಳಿದ್ದಕ್ಕೆ 20 ಸೀಟ್ಗಳು ಮ್ಯಾಕ್ಸಿಮಮ್ ಬರುತ್ತೆ ಕಾಂಗ್ರೆಸ್ಸಿಗೆ ಕರ್ನಾಟಕದಲ್ಲಿ ಅಂತ ಹೇಳಿದ್ದಾರೆ. ಆದರೆ ಇವಾಗ ಅದು ಸುಳ್ಳಾಗೋಗ್ಬಿಡ್ತು. ಸೊ ಈ ರೀತಿ ಹಲವಾರು ಬದಲಾವಣೆಗಳು ಸಹಿತ ಆಗ್ತವೆ. Okay, once again, sir, ಈಗ ಇದೇ ಪ್ರಶ್ನೆ. ನಾನು ಹೋಗಿ ಮುಂಚೆ ಒಂದೆರಡು ಮಾತು ಹೇಳ್ಬಿಡ್ತೀನಿ ಸರ್. ಈಗ ನಾನು ಮೊನ್ನೆ ಇದೇ ವೇದಿಕೆಯಲ್ಲಿ ಆರ್ ಕನ್ನಡದಲ್ಲಿ ಭಾಗವಹಿಸಿದಾಗ ಡಿಬೇಟಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದೆ, ಯಾವುದೇ ಕಾರಣಕ್ಕೂ ಸಹಿತ ಎಕ್ಸಿಟ್ ಪೋಲ್ಗಳು ಯಾವುವು ಸತ್ಯವಾಗುವುದಿಲ್ಲ ಅಂತ. ಸತ್ಯವಾಗಲಿಲ್ಲ. ಇನ್ ಬಿಟ್ವೀನ್ ಸರ್, ಎರಡನೇ- ಈಶ್ವರಪ್ಪನವರು ಠೇವಣಿ ಕಳ್ಕೊಂಡಿದ್ದಾರೆ, ಠೇವಣಿ ಕಳ್ಕೊಂಡಿದ್ದಾರೆ ಈಶ್ವರಪ್ಪನವರು. ಶಿವಮೊಗ್ಗದಲ್ಲಿ ಹೀನಾಯ ಸೋಲು ಹೇಳಿದ್ದೆ. ಆಮೇಲೆ ಇನ್ನೊಂದು ಮಾತು ಹೇಳಿದ್ದೆ, 230 ಇವರು ಕೇಳಿದ ನಾಗೇಂದ್ರ ಬಾಬು ಅವರು ಕೇಳಿದಾಗ ಬಿಜೆಪಿ ಎಷ್ಟು ಬರ್ತದೆ, 230ಕ್ಕಿಂತ ಹೆಚ್ಚು ಸೀಟ್ ಬರೋದಿಲ್ಲ ಅಂತ ಹೇಳಿದ್ದೆ. ಆಮೇಲೆ ಸರಳ ಬಹುಮತ ಬರಬಹುದೇ ಹೊರತಾಗಿ ಹೈಪರ್ ಬಹುಮತ ಬರೋದಿಲ್ಲ ಅಂತ ಹೇಳಿದ್ದೆ. ನಾನು ಹೇಳಿದ್ದೆ ಎಲ್ಲವೂ ನಾನು ಭವಿಷ್ಯ ಹೇಳೋದಿಲ್ಲ, ಆದರೂ ಸತ್ಯವಾಗಿದ್ದಕ್ಕೆ ನನಗೆ ಸಮಾಧಾನ ಇದೆ. ಹಾಗಾಗಿ ನನಗೆ ಈಗಲೂ ಕೂಡ ಸ್ವಲ್ಪ ಎಕ್ಸಿಟ್ ಪೋಲ್ಗಳ ಬಗ್ಗೆ ನಂಬಿಕೆ ಬಂತು. ನಿಮ್ಮ ಎಕ್ಸಿಟ್ ಪೋಲ್ ಇಲ್ಲ, ಕುಮಾರಸ್ವಾಮಿ ಅವ್ರ ಬಗ್ಗೆ ಒಂದು ಇಲ್ಲ, ನಾನು ಹೇಳ್ತಾ ಇರೋದು mainstream exit pollಗಳು ಬೇರೆ. ಮಾಡಿ ವಿಜ್ಞಾನಕ್ಕೆ ನಿಷ್ಠಾವಂತಾಗಿ ನಾವು ರಿಪೋರ್ಟ್ ಮೇನ್ ಸ್ಟ್ರೀಮ್ ಏನಿದೆ ಎಕ್ಸಿಟ್ ಪೋಲ್ ಬೇರೆ, ಇನ್ನೊಂದು ಪರ್ಯಾಯ ಎಕ್ಸಿಟ್ ಪೋಲ್ಗಳಿದಾವೆ. ಯೂಟ್ಯೂಬರ್ಸ್ಗಳು ಅವರೆಲ್ಲ ಮಾಡಿದ್ದು ಅವು ಸತ್ಯಕ್ಕೆ ಸ್ವಲ್ಪ ಹತ್ರ ಇದಾವೆ. ಆದ್ರೆ ಇದು ಯಾಕೆಂತಂದ್ರೆ ಕಳೆದ ಬಾರಿ ಕೂಡ ಅಷ್ಟೇ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಎಕ್ಸಿಟ್ ಪೋಲ್ ಆದಾಗ ಯಾವೊಬ್ಬನು ಕೂಡ 136 ಬರುತ್ತೆ ಅಂತ ಹೇಳೇ ಇಲ್ಲ. ಯಾರು 100ನ್ನ ಟಚ್ ಮಾಡಲೇ ಇಲ್ಲ. ಇಂಡಿಯಾ ಆಕ್ಸೆಸ್ ಅಲ್ಲ, ಈ ದಿನ private ಹೇಳ್ತಾ ಇದ್ದೀನಿ ನಿಮಗೆ, ಪ್ಯಾರಲಲ್ ಈ ದಿನ ಅನ್ನೋದು ಮಾತ್ರ ಕರೆಕ್ಟ್ ಆಗಿ ಹೇಳ್ತು. ಏನೋ ಒಂದು ಅವಘಡ ಆಗಿದೆ ಅಲ್ಲಿ ಸಂಭ್ರಮಾಚರಣೆ ಸಂದರ್ಭದಲ್ಲಿ. ಯಾರೋ ಅತಿಯಾಗಿ ಖುಷಿ ಪಟ್ರೋ, ಅದೇನು ಸುಸ್ತಾಗ ಬಿದ್ರೋ, ಖುಷಿ ತಡ್ಕೊಳಕ್ಕಾಗದೆ ಬಿದ್ರೋ ಗೊತ್ತಿಲ್ಲ. ಒಂದಷ್ಟು ಈ ರೀತಿಯ ದೃಶ್ಯಗಳು ಕೂಡ ಇವತ್ತು ಕಾಣೋಕೆ ಸಿಗ್ತಾ ಇರುತ್ತೆ. ಅತಿಯಾದ ಖುಷಿ ಸಂತೋಷ ಪಡಬೇಕು, ಬಟ್ ಸ್ಟಿಲ್. ಹೇಳಿ ಸರ್, ಮೈಕ್ ರಿಮೂವ್ ಮಾಡಕ್ ಮುಂಚೆ ಒಂದು ಪ್ರಶ್ನೆ ಬಾಕಿ ಇದೆ ನಿಮಗೆ. ಕುಮಾರಸ್ವಾಮಿ ಅವರು ನಮ್ದ್ರಲ್ಲಿ ಒಂದು ಬ್ರೇಕಿಂಗ್ ಹೋಗ್ತಾ ಇತ್ತು, ಮಗನ ಸೋಲಿನ ಸೇಡನ್ನ ತೀರಿಸ್ಕೊಂಡ್ರು ಕುಮಾರಸ್ವಾಮಿ ಅವರು ಅಂತ. ಜಯಪ್ರಕಾಶ್ ಶೆಟ್ಟರ್ ಹೇಳ್ತಾ ಇದ್ರು, ಕುಮಾರಸ್ವಾಮಿ ಅವರ ಹಾದಿ ಕೆಲವೊಂದು ಅರ್ಥದಲ್ಲಿ ಸುಗಮ ಆಯ್ತು ಇನ್ನು ಮುಂದೆ ಅಂತ ಪ್ರಜ್ವಲ್ ರೇವಣ್ಣ ಅವರ ಸೋಲಿನಿಂದ. ಅವು ಎರಡೂ ಸತ್ಯ. ಅವರು ಸೇಡ್ ತೀರಿಸ್ಕೊಂಡ್ರು ಅನ್ನೋದು ಸರಿಯಾದಂತ ಶಬ್ದ ಅಲ್ಲ. ಯಾಕೆ ಅಂತಂದ್ರೆ ಶಬ್ದ ಬಳಕೆಗೆ ಸೂಕ್ತ. ಅವಾಗಿರ್ತಕ್ಕಂಥ ಸಿಚುವೇಶನ್ ಬೇರೆ ಇತ್ತು. ಯಾಕಂದ್ರೆ ಸಿಂಪತಿ ಇತ್ತು ಸುಮಲತಾ ಅವ್ರ ಮೇಲೆ. ಆಮೇಲೆ ಎಲ್ಲಾ ಪಕ್ಷದವರು ಅವ್ರಿಗೆ ಸಪೋರ್ಟ್ ಮಾಡಿದ್ರು. ನೆಕ್ ಟು ನೆಕ್ ಕಾಂಪಿಟೇಷನ್ ಅದ, ಇನ್ನೂ ಫೈನಲ್ ಆಗಿಲ್ಲ. ನೆಕ್ ಟು ನೆಕ್ ಕಾಂಪಿಟೇಷನ್ ಇರೋದು, ನೆಕ್ ಟು ನೆಕ್ ನಡೆದ. ಇನ್ನು 5 ಯು ಹ್ಯಾವ್ ಟು ವೇಟ್ ಫಾರ್ ಅನದರ್ 6 ರೌಂಡ್ಸ್. ನೆಕ್ ಟು ನೆಕ್ ಅದ, ನೆಕ್ ಟು ನೆಕ್ ಅದು ಹೇಳಿಕ್ಕಾಗಲ್ಲ. ಇದ್ರೂ ಆಗ್ಬೋದು, ಅದ್ರೂ ಆಗ್ಬೋದು. ಇದು ಅವೆಲ್ಲ ಪ್ರಜಾಪ್ರಭುತ್ವ ಆಗ್ತಿರ್ತಾವೆ, ಅವೆಲ್ಲ ನೋಡ್ಕೊತ ಹೋಗ್ಬೇಕು. ನಾ ಇಂಡಿಯಾದ ಹೊರಗಿಂದ ನೋಡಿಲ್ಲ, ನಾವು ಒಳಗಿಂದ ಬರ್ಲಿಕ್ಕೆ ಹೊರಗಿಂದ ನ್ಯೂಸೇ ನೋಡಿಲ್ಲ. ಹಾಂ, ಒಳಗೆ ಇದ್ದ. ಓಕೆ, ಥ್ಯಾಂಕ್ ಯು. ಇನ್ನೂರ 87 ಕ್ಷೇತ್ರಗಳಲ್ಲಿ NDA ಅಭ್ಯರ್ಥಿಗಳು ಮುಂಚೂಣಿಯಲ್ಲಿದ್ದಾರೆ. ಇಂಡಿ ಮೈತ್ರಿಕೂಟ 237. ಕೇವಲ 50 ಸೀಟ್ಗಳ ವ್ಯತ್ಯಾಸ, ಕೇವಲ 50 ಸೀಟ್ಗಳ ವ್ಯತ್ಯಾಸ. ಇಲ್ಲಿ ನೋಡಿ, NDA ಬಹುಮತಕ್ಕಿಂತ 15 ಸೀಟ್ ಜಾಸ್ತಿ. ಓಕೆ, ಬಹುಮತಕ್ಕಿಂತ, ಸರಳ ಬಹುಮತಕ್ಕಿಂತ 15 ಸೀಟ್ ಜಾಸ್ತಿ. ಇಂಡಿ ಮೈತ್ರಿಕೂಟ ಬಹುಮತಕ್ಕೆ 35 ಸೀಟು ದೂರ, 35 ಸೀಟ್ ದೂರ. ಎರಡು ಪಕ್ಷಗಳ ನಡುವೆ 50 ಸೀಟ್ಗಳ ಅಂತರ. ಈಗ ನನಗೆ ಸೂರಜ್ ಹೆಗಡೆ ಅವರೇ, ನನಗೆ ಕಾಡ್ತಾ ಇರುವಂಥ ಒಂದು ಡೌಟ್, ಈಗ ಇಲ್ಲಿ ರಾಮನಗರದಲ್ಲಿ ದಕ್ಷಿಣ ಅಯೋಧ್ಯ ಡಾಕ್ಟರ್ ಗೆದ್ದಿದ್ದಾರೆ. ಒಳ್ಳೆತನಕ್ಕೆ ಜಯ ಇದೆ, ಧರ್ಮಕ್ಕೆ ಜಯ ಇದೆ, ಹೃದಯವಂತರಿಗೆ ಲಕ್ಷಾಂತರ ಹೃದಯಗಳು ಮಿಡಿದಿದೆ.
ಸರ್ ಇವಾಗ ಸುರೇಶ್ ಅವರು ಹೇಳ್ತಾರೆ ಚನ್ನಪಟ್ಟಣಕ್ಕೆ ಬರ್ತೀವಿ, ವಿಧಾನಸಭೆ ಮರುಚುನಾವಣೆ ನಡೀತದೆ. TDPS ಚಂದ್ರಬಾಬು ನಾಯ್ಡು ಈ ಬಾರಿ NDA ಜೊತೆ ಗುರುತು